ಪರಿವರ್ತನಾ ರಂಗ ಸಮಾಜದ ಪರವಾಗಿ ತಮ್ಮೆಲ್ಲರಿಗೂ ಇಂದಿನ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಇಂದಿನ ಕಾರ್ಯಕ್ರಮ ನಮ್ಮ ರಂಗಕರ್ಮಿಯ ಧ್ವನಿ ಸುರುಳಿ. ಇದು ಸಾಕ್ಷ್ಯಗಳು. ಇದು ಪರಿವರ್ತನಾ ಒಂದು ಕಳೆದ 6 ವರ್ಷದಿಂದ ಒಂದು 6 ಜನರ ಮೈಸೂರಿನ ರಂಗಕರ್ಮಿಗಳು ಯಾರು 40 ವರ್ಷ ಕೆಲಸ ಮಾಡಿ ರಂಗಭೂಮಿಯಲ್ಲಿ ಅವರ ಇಡೀ ಜೀವನ ಚರಿತ್ರೆಯನ್ನು, ಅವರ ನಾಟಕದ ರಂಗಭೂಮಿ ಅನುಭವಗಳನ್ನು, ಅವರ ಮಿಕ್ಕ ಯಾವ್ಯಾವ್ದು ಹವ್ಯಾಸಗಳು ಎಲ್ಲವನ್ನು ಒಂದು ಸಾಕ್ಷ್ಯಚಿತ್ರದಲ್ಲಿ ತರಬೇಕು ಅಂತೇಳಿ HK ರಾಮನಾಥ್, ದ್ವಾರಕನಾಥ್ ಸರ್, ಜನ್ನಿ ಸರ್, ರಾಮೇಶ್ವರಿ ವರ್ಮಾ, ರವೀಶ್, BR ರವೀಶ್, ಹೀಗೆ ಎಲ್ಲ ನಾಟಕ ರಂಗಕರ್ಮಿಗಳು ಯಾರಿದ್ರು ಎಲ್ಲರೂ 5 ಜನಕ್ಕೆ ಮಾಡಿದ್ವಿ. 6ನೇ ನಮ್ಮ ನೇಪಥ್ಯದಲ್ಲಿ ಯಾವಾಗಲೂ ಇರೋರು ಮುಂದೆನೂ ಇರಬೇಕು ಅಂತ ನಮ್ಮ ಖುಷಿ. ಹಾಗಾಗಿ ಅಕ್ಮಲ್ ಪಾಷಾ ಅವರ ಬಗ್ಗೆ ಒಂದು ಸಾಕ್ಷ್ಯಚಿತ್ರ, ಅದನ್ನು ಸಾಕ್ಷ್ಯಚಿತ್ರದ ಮುಂಚೆ ಅಕ್ಮಲ್ ಪಾಷಾ ಅವರ ಒಂದು ಕಿರುಪರಿಚಯ ಶಿವಾಜಿರಾವ್ ಜಾಧವ್. ಎಲ್ಲರಿಗೂ ನಮಸ್ಕಾರ. ಪರಿವರ್ತನಾ ರಂಗ ಸಮಾಜ ಮೈಸೂರು ಹಮ್ಮಿಕೊಂಡಿರುವ ಸಾಕ್ಷ್ಯಚಿತ್ರ ಸುರುಳಿ ಸಂಚಿಕೆ 6 ಬಿಡುಗಡೆ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ನೇಪಥ್ಯದ ಬಾದ್ಶಾ ಅಕ್ಮಲ್ ಪಾಷಾ ಅವರೇ ಇಂದಿನ ಈ ಸುರುಳಿಯ ನಾಯಕ. ಅವರಿಗೂ, ಅವರ ಕುಟುಂಬದವರಿಗೂ, ಅವರ ಮಕ್ಕಳಿಗೂ, ಅವರ ಸಹೋದರರಿಗೂ ಹಾಗೂ ಅವರ ಸ್ನೇಹಿತರಿಗೂ ಆತ್ಮೀಯವಾದ ಸ್ವಾಗತ. ಅಕ್ಮಲ್ ಪಾಷಾ ಅವರು ಹುಟ್ಟಿದ್ದು ನಾಗಮಂಗಲ, ಮಂಡ್ಯ ಜಿಲ್ಲೆ. ವಿದ್ಯಾಭ್ಯಾಸ ಹಾಸನದಲ್ಲಿ. ದಿನಾಂಕ 14/7/1961 ಅವರು ಹುಟ್ಟಿದ ದಿನ. ತಂದೆ ಮೊಹಮ್ಮದ್ ಮಸೂದ್ ಸಾಬ್, ತಾಯಿ ಖರೀಜಾ. 88ರಲ್ಲಿ KGF ಬೆಮೆಲ್ ಉದ್ಯೋಗಿಯಾಗಿ ಸೇರಿಕೊಳ್ಳುತ್ತಾರೆ. ತದನಂತರ 91ರಲ್ಲಿ ಮೈಸೂರಿಗೆ ವರ್ಗಾವಣೆಯಾಗಿ ಬರ್ತಾರೆ. 1990ರಲ್ಲಿ ಶಹೀನಾ ಬಾನು ಅವರನ್ನು ಮದುವೆ ಆಗ್ತಾರೆ. ಇವರಿಗೆ ಅಮನ್ ಸಿದ್ದಕ್ ಮತ್ತು ಲುಬ್ನಾ ಫಿರ್ದೋಸ್ ಮತ್ತು ಸುಬಿಯಾ ಐಮನ್ ಹೆಣ್ಣು ಮಕ್ಕಳು. KGF ಬೆಮೆಲ್ ಅಲ್ಲಿದ್ದಾಗಲೇ ಇವರ ರಂಗಪ್ರಾಣ ಪ್ರಾರಂಭವಾಗುತ್ತದೆ. KGF ಕನ್ನಡ ಮಿತ್ರರು ಸಂಸ್ಥೆಯಿಂದ ನಿರ್ಮಿಸಿದ ಹೆದ್ದಾರಿಯಲ್ಲಿ ಒಂದು ರಾತ್ರಿ, ಕನ್ನಡದ ನೀರು, ಬೆಳಕನ್ ಕೆರೆ, ಸಿರಿಸಂಪಿಗೆ, ಥ್ಯಾಂಕ್ ಯು ಮಿಸ್ಟರ್ ಗ್ಲಾಡ್ ನಾಟಕಗಳಿಗೆ ಇವರದೇ ರಂಗ ಸಂಚಿಕೆ. ನಂತರ ಮೈಸೂರಿನ ಪರಿವರ್ತನಾ ತಂಡದೊಂದಿಗೆ DLDA, ಚೆಲ್ಲಾಟದ ಚದುರಿಯರು, ಮಾಗಿಯ ಹೂಗಳು, ಹಾಗೆ ಮೈಸೂರಿನ ಇತರ ತಂಡಗಳಿಗೆ ಜೋಕುಮಾರ್ ಸ್ವಾಮಿ, ತೊಗಲಕ್ ನಾಗಮಂಡಲ, ಹಾವು ಹೊಕ್ಕ ಮನಸ್ಸುಗಳು, ಜಯಸಿದ್ಧನಾಯಕ, ಫಾದರ್, ಮದರ್ ಕರೇಜ್ ಮುಂತಾದ ನಾಟಕಗಳಿಗೆ ಇವರದ್ದೇ ರಂಗ ಸಂಚಿಕೆ. ಇವರು ನಾಟಕಗಳನ್ನು ಕೂಡ ನಿರ್ದೇಶನ ಮಾಡಿದ್ದಾರೆ. ದೇವರ ಕಣ್ಣು, ತೋಳಗಳ ಉಂಡವೆ, ಕನಸಿನವರು, ಕಪ್ಪೆಬಾವಿ ನಕ್ಷತ್ರ, ಸಿರಿಸಂಪಿಗೆ, ಆಸ್ಫೋಟ, ಪುಟ್ಟಕ್ಕನ ಮೆಡಿಕಲ್ ಕಾಲೇಜ್ ಇತ್ಯಾದಿ 15ಕ್ಕೂ ಹೆಚ್ಚು ನಾಟಕಗಳನ್ನು ಪಾಷಾ ಅವರು ನಿರ್ದೇಶನ ಮಾಡಿದ್ದಾರೆ. ಅಕ್ಮಲ್ ಪಾಷಾ ಅವರು ಕೆಲಸ ಮಾಡಿದ ಕೆಲವು ಪ್ರಸಿದ್ಧ ನಿರ್ದೇಶಕರುಗಳು CK ಚಂದ್ರಶೇಖರ್, ಮೈನಾ ಚಂದ್ರು, ಪ್ರಕಾಶ್ ಬೆಳವಾಡಿ, ಸುರೇಶ್ ಆನಗಳ್ಳಿ, ಜನಾರ್ದನ್ ಜಿನ್ನಿ, SR ರಮೇಶ್, HS ಉಮೇಶ್, ಅಮರಕಲಾ ಸಂಘ ವಾಸು, ಚಿದಂಬರರಾವ್ ಜಂಬೆ, ರಾಜೇಂದ್ರ ಕಾರಂತ, ಕೃಷ್ಣಮೂರ್ತಿ ಕೌತಾರ್, ಸುರೇಶ್ ಬಾಬು. ಹೀಗೆ ಅಷ್ಟೇ ಅಲ್ಲದೆ ಹಲವಾರು ಸಿನಿಮಾಗಳಿಗೆ ಸಹಾಯಕ ಕಲಾ ನಿರ್ದೇಶಕನಾಗಿ ಕೆಲಸ ಮಾಡಿದ್ದಾರೆ. ಅವುಗಳು ವೀರಪ್ಪನ್, ತಂತ್ರ, ಭುಜಂಗಯ್ಯನ ದಶಾವತಾರ, ಚಿನ್ನಾರಿ ಮುತ್ತ, ಪುಟ್ರೇಶಿ ಕನಸು, ಹೂಮಳೆ ಅಲ್ಲದೆ ಆಂಗ್ಲ ಚಿತ್ರ ಜಂಗಲ್ ಬಾಯ್, ಇನ್ಫೆಂಡೋ ಹಿಲ್ಸ್, ಇತ್ತೀಚೆಗೆ ಕನ್ನಡ ಚಿತ್ರಗಳಾದ ಯಜಮಾನ, ಕ್ರಾಂತಿ ಸಿನಿಮಾಗಳಿಗೆ ಕಲಾ ನಿರ್ದೇಶಕರ ಸಹಾಯಕರಾಗಿ ಕೆಲಸ ಮಾಡಿದ್ದಾರೆ.
ಅಕ್ಮಲ್ ಪಾಷಾ ಅವರು ಕೆಲವು ಕಿರುಚಿತ್ರಗಳಿಗೂ ಕೂಡ ಕಲಾ ನಿರ್ದೇಶನ ಮಾಡಿದ್ದಾರೆ. ಆಭರಣ, ಸಂಬಂಧಗಳು, ಮೆಕ್ಯಾನಿಕ್ ಮುದ್ದ, ಸಿಂಗಾರಿನ ತಳ್ಳಗಾಡಿ ಹಾಗೂ ಹಿಂದಿ ಭಾಷೆಯ ಅಪ್ನಾ ಅಪ್ನಾ ಆಸ್ಮಾನ್ ಮತ್ತು ಧರ್ತಿ ಕೆ ಲಾಲ್ ಇತ್ಯಾದಿ. ಇವರಿಗೆ ಮುಖ್ಯ ಕಲಾಗುರುಗಳು ನಾಡಿನ ಖ್ಯಾತ ಕಲಾ ನಿರ್ದೇಶಕ ಶಶಿಧರ್ ಅಡಪ ಮತ್ತು ವಿಠ್ಠಲರಾವ್ ಅಂದರೆ ಅಪ್ಪಯ್ಯ. ಎಸ್ ಆರ್ ರಮೇಶ್, ಆರ್ ನಾಗೇಶ್, ಬಿ ಆರ್ ಮಲ್ಲಿಕಾರ್ಜುನಯ್ಯ ಇವರ ಕೈಗಳಿಗೆ ನುರಿತವರು ಪಾಷಾ. ಅವರ ಚಟುವಟಿಕೆಗಳು ಇಷ್ಟಕ್ಕೆ ನಿಲ್ಲುವುದಿಲ್ಲ. ರಾಜ್ಯ ಮಟ್ಟದ ನಾಟಕ ಸ್ಪರ್ಧೆಯ ತೀರ್ಪುಗಾರರು ಕೂಡ ಹೌದು. ಇದಲ್ಲದೆ ಸ್ತಬ್ಧ ಚಿತ್ರಗಳ ನಿರ್ಮಾಣ, ಸಾರ್ವಜನಿಕ ಸಮಾರಂಭಗಳ ವೇದಿಕೆ ನಿರ್ಮಾಣ, ಮದುವೆ ಮಂಟಪಗಳು, ವಸ್ತು ಪ್ರದರ್ಶನದಲ್ಲಿ ವಿಷಯಾಧಾರಿತ ಮಳಿಗೆಗಳ ನಿರ್ಮಾಣ ಕೂಡ ಪಾಷಾ ಅವರು ಭಾಗಿಯಾಗಿರುತ್ತಾರೆ. ವಿಶೇಷ ಅಂದರೆ ಹಲವಾರು ವರ್ಷಗಳಿಂದ ಜನವರಿ 26 ದೆಹಲಿಯಲ್ಲಿ ನಡೆಯುವ ರಿಪಬ್ಲಿಕ್ ಡೇ ಪರೇಡ್ಗೆ ಕರ್ನಾಟಕದ ಸ್ತಬ್ಧ ಚಿತ್ರ ನಿರ್ಮಾಣ ಮಾಡುತ್ತಿರುವವರು ಇದೇ ಪಾಷಾ ಅವರು. ಬರೋಬ್ಬರಿ 1 ತಿಂಗಳ ಕಾಲ ಕೆಲಸ ಅಲ್ಲಿ. ಇವರು ಪಡೆದಿರುವ ಪ್ರಶಸ್ತಿಗಳಿಗೆ ಕಡಿಮೆ ಇಲ್ಲ. ಕರ್ನಾಟಕ ನಾಟಕ ಅಕಾಡೆಮಿ 2003 ಸಾಲಿನ ಗೌರವ, ರಂಗಚೇತನ ಸಂಸ್ಥೆ 2015 ಸಾಲಿನ CGK ಪ್ರಶಸ್ತಿ ಅಲ್ಲದೆ ಕನ್ನಡ ಸಂಘ, ಮೈಸೂರು ಸಮುದಾಯ, ಕದಂಬ ರಂಗವೇದಿಕೆ, GPIR ತಂಡ, ಅಭಿಯಂತರರು ಮೈಸೂರು ಈ ಎಲ್ಲ ತಂಡಗಳ ಗೌರವ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ. ಸದ್ಯಕ್ಕೆ ಮೈಸೂರು ಜಿಲ್ಲಾ ಹವ್ಯಾಸಿ ರಂಗಕರ್ಮಿಗಳ ವೇದಿಕೆಯಲ್ಲಿ ಉಪಾಧ್ಯಕ್ಷರಾಗಿ ಕಾರ್ಯನಿರ್ವಹಣೆ ಮಾಡುತ್ತಿದ್ದಾರೆ. ಈಗ ಪಾಷಾ ಅವರು ದಯವಿಟ್ಟು ವೇದಿಕೆಗೆ ಬರಬೇಕು. ಮಾಧವ್ ಸ್ಪೀಡ್ ವಿಸಿಟ್ ಮಾಡು, ತದನಂತರ ಸಾಕ್ಷಾತ್ಕಾರನ ನಾವೆಲ್ಲ ನೋಡೋಣ. ಪಾಷಾ and ರವಿಕುಮಾರ್ ಚೂರು ಆ ಕಡೆ ಹೋಗ್ಬೇಕಾಗಿತ್ತು ಸೆಂಟ್ರಿಗೆ. ಕೊಡಬೇಕಿತ್ತು. ಎಲ್ಲರಿಗೂ ನಮಸ್ಕಾರ.